ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೆ ಸ್ಟಾರ್ಟ್ ಆಯಿತು ಮಿಡ್ ವೀಕ್ ಎಲಿಮಿನೇಷನ್. ಇನ್ನು ನಿನ್ನೆ ಮಕರ ಸಂಕ್ರಾಂತಿ ಪ್ರಯುಕ್ತ ಅಂತೇಳಿ ಮಿಡ್ ವೀಕ್ ಎಲಿಮಿನೇಟ್ ಆದರೆ ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಿಡ್ ವೀಕ್ ಎಲಿಮಿನೇಟ್ಗೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು 8 ಸ್ಪರ್ಧಿಗಳಲ್ಲಿ 7 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮಿಡ್ ವೀಕ್ ಎಲಿಮಿನೇಟ್ಗೆ. ಆ ಕಾರಣದಿಂದಾಗಿ ಇವರಿಗೆ ಸರಣಿ ಟಾಸ್ಕ್ ಕೂಡ ಕೊಟ್ಟಿದ್ರು. ಅದು ಒಬ್ಬರು ಸೇವ್ ಆಗೋಲ್ಲ ಅಂತಲೇ ಹೇಳ್ಬೋದು. ಅದರಲ್ಲಿ ಬಂದುಬಿಟ್ಟು ಧನರಾಜ್ ಅವರು ಸೇವ್ ಆಗಿದ್ರು ಮಿಡ್ ವೀಕ್ ಎಲಿಮಿನೇಟಿಂದ. ಆದರೆ ಇದೀಗ ಬಂದಿರೋ ಮಾಹಿತಿಗಳ ಪ್ರಕಾರ ಧನರಾಜ್ ಅವರು ಮೋಸ ಮಾಡಿ ಗೆದ್ದಿರೋ ಕಾರಣದಿಂದಾಗಿ, ಆದರೆ ಅವರು ಮೋಸ ಅಲ್ಲ, ಅದು ಅವ್ರಿಗೆ ಗೊತ್ತಿರಲಾರ್ದೆ ಮಾಡಿರೋ ತಪ್ಪಿನಿಂದ ಮತ್ತೆ ಎಂಟ್ರಿ ಮಾಡಿದಾರಂತೆ ಧನರಾಜ್ ಅವ್ರನ್ನ. ಆ ಕಾರಣದಿಂದಾಗಿ ಮಿಡ್ ವೀಕ್ ಎಲಿಮಿನೇಟ್ಗೆ ಬಂದುಬಿಟ್ಟು ಧನರಾಜ್ ಅವರು ಕೂಡ ಎಂಟ್ರಿ ಆಗಿದ್ದಾರಂತೆ. ಇಲ್ಲಿ ಬಂದುಬಿಟ್ಟು 6 ಸ್ಪರ್ಧಿಗಳಿದ್ದಲ್ಲಿ ಮತ್ತು ಧನರಾಜ್ ಅವರು ಮತ್ತೆ ಎಂಟ್ರಿ ಆದ ಕಾರಣದಿಂದಾಗಿ 7 ಸ್ಪರ್ಧಿಗಳು ಮತ್ತೆ ಮಿಡ್ ವೀಕ್ ಎಲಿಮಿನೇಟ್ಗೆ ಎಂಟ್ರಿ ಆದರೆ ಆಗಿದ್ದಾರೆ. ಇಲ್ಲಿ ಒಂದೇನಂತಂದರೆ ಧನರಾಜ್ ಅವರು ಸ್ವಲ್ಪ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡ್ರೆ ಅಂತಲೇ ಹೇಳ್ಬೋದು ಗ್ರ್ಯಾಂಡ್ ಫಿನಾಲೆಗೆ. ಯಾಕಂತಂದರೆ ಇದು ಬಂದುಬಿಟ್ಟು ಕ್ರೂಷಿಯಲ್ ಟೈಮಲ್ಲೇ ಬಂದುಬಿಟ್ಟು ಧನರಾಜ್ ಅವರು ಬೆಂಕಿಯಾಗಿ ಆಡಿದರು. ಸ್ವಲ್ಪ ಮೋಸ ಮಾಡಿದ ಕಾರಣದಿಂದಾಗಿ ಅವರಿಗೆ ಎಲ್ಲೋ ಎಫೆಕ್ಟ್ ಆಯ್ತು ಅಂತಲೇ ಹೇಳ್ಬೋದು. ಇನ್ನೊಂದೇನಂತಂದರೆ ಇವತ್ತು ಅಥವಾ ನಾಳೆ ಪಕ್ಕ ಮಿಡ್ ವೀಕ್ ಆದರೆ 100% ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆನೇ ಬಿಗ್ ಬಾಸ್ನವರು ಕನ್ಫರ್ಮ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇನಂತಂದರೆ ಯಾರು ಹೋಗ್ಬೋದಂತ ನೋಡಿದರೆ ವೋಟಿಂಗ್ ಲೈನ್ಸ್ ಕೂಡ ಕ್ಲೋಸ್ ಆಗಿವೆ. ಮೊನ್ನೆ ಅಂದರೆ ನಿನ್ನೆ ಬಿಟ್ಟು ಮೊನ್ನೆನೇ ವೋಟಿಂಗ್ ಲೈನ್ಸ್ ಕನ್ಸಿಡರ್ ಮಾಡಿ ಯಾರಿಗೆ ಜಾಸ್ತಿ ವೋಟ್ಸ್ ಬಂದಿವೆ ಮತ್ತು ಯಾರು ಟಾಸ್ಕ್ನಲ್ಲಿ ಚೆನ್ನಾಗಿ ಆಡಿದ್ದಾರೆ ಅದೆಲ್ಲವನ್ನು ಇಟ್ಕೊಂಡು ಯಾರು ಈ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಹೋಗಲು ಅರ್ಹತೆ ಇಲ್ಲ ಆ ಸ್ಪರ್ಧೆಯನ್ನಾದರೆ ಎಲಿಮಿನೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಇದು ನೋಡ್ತಾ ಇದ್ದರೆ ಗೌತಮಿ ಜಾಧವ್ ಅಥವಾ ಧನರಾಜ್ ಅಥವಾ ರಜತ್ ಮೂವರಲ್ಲಿ ಒಬ್ಬರು ಹೋಗೋ ಚಾನ್ಸಸ್ ಆದರೆ ಇದೆ. ಇನ್ನು ನಿಮ್ಮ ಪ್ರಕಾರ ಯಾರು ಹೋಗ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.